ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಮಲ್ಲಮ್ಮ ಟೀಚರ್. ನಾವು ಇಂದು 8ನೇ ವರ್ಗದ ವಿಜ್ಞಾನ ವಿಭಾಗದ 3ನೇ ಅಧ್ಯಾಯ ಯಾವುದು ಅಂದರೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಎನ್ನುವಂತಹ ಅಧ್ಯಯನವನ್ನು ಮಾಡೋಣ. ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು. ಈ ಎಳೆಗಳು ಅಂತ ಏನಕ್ಕೆ ಬೇಕು, ಏನಕ್ಕೆ ಬಂತು ಈ ಪದ ಅಂದರೆ, ಬಟ್ಟೆಗಳು ಅಂತ ನಾವು ಕನ್ಸಿಡರ್ ಮಾಡಿದಾಗ ನಾವು ಹಾಕೊಳ್ಳುವಂಥ ಬಟ್ಟೆ ಇರ್ಬೋದು, ಹೊಚ್ಕೊಳ್ಳುವಂಥ ಶಾಲ್ ಇರ್ಬೋದು, ಸ್ವೆಟರ್ ಹಾಕೊಳ್ಳುವಂಥ ಸ್ವೆಟರ್ ಇರ್ಬೋದು, ಸಾಕ್ಸ್ ಇರ್ಬೋದು, ರಗ್ಗು, ಬೆಡ್ಶೀಟ್ ಇವೆಲ್ಲ ಏನಿದಾವಲ್ಲ ಬಟ್ಟೆಗಳು ಅಂತ ಕನ್ಸಿಡರ್ ಆಗ್ತಾವಲ್ಲ, ಅಲ್ಲಿಂದ ನಮಗೆ ಎಳೆಗಳು ಅಂತ ಪದವನ್ನು ನಾವು ಬಳಸ್ತೀವಿ. ಎಳೆಗಳಲ್ಲಿ 2 ವಿಧ, ಒಂದು ನೈಸರ್ಗಿಕವಾಗಿ ಸಿಗುವಂಥದ್ದು, ಇನ್ನೊಂದು ಸಂಶ್ಲೇಷಿತ ರೀತಿಯಿಂದ ಸಿಗುವಂತಹದ್ದು. ಹೌದಾ? ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಸಂಶ್ಲೇಷಿತ ಎಳೆಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನೈಸರ್ಗಿಕ ಎಳೆಗಳನ್ನು ನಾವು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದರೆ, ಸಂಶ್ಲೇಷಿತ ಎಳೆಗಳನ್ನು ಪೆಟ್ರೋ ರಾಸಾಯನಿಕಗಳಿಂದ ಪಡೆಯುವರು ಅಂತ ಇದೆ. ಹೌದಾ? ನೈಸರ್ಗಿಕ ಎಳೆಗಳು ಅಂದರೆ ಸಸ್ಯದ ಉತ್ಪನ್ನ, ಫಾರ್ ಎಕ್ಸಾಂಪಲ್ ಹತ್ತಿ ಇರ್ಬೋದು. ಹೌದಾ? ಈ ಥರದಿಂದ ನಾವೇನು ಮಾಡ್ತೀವಿ, ನೈಸರ್ಗಿಕ ಎಳೆಗಳನ್ನು ಪಡಿತೀವಿ ಸಸ್ಯದಿಂದ. ಅದೇ ರೀತಿ ಪ್ರಾಣಿಗಳಿಂದ ಉಣ್ಣೆ ಇರ್ಬೋದು, ರೇಷ್ಮೆ ಇರ್ಬೋದು, ಮೊದಲಾದವುಗಳನ್ನು ನಾವು ನೈಸರ್ಗಿಕವಾಗಿ ಪಡೆದರೆ ಸಂಶ್ಲೇಷಿತ ಎಳೆಗಳು ಅಂತ ಏನು ಹೇಳ್ತೀವಲ್ಲ, ಮಾನವ ನಿರ್ಮಿತಕ್ಕೆ ನಾವು ಸಂಶ್ಲೇಷಿತ ಅಂತಲೂ ಕರಿತೀವಿ, ಕೃತಕ ಎಳೆಗಳಂತಲೂ ಕರಿತೀವಿ. ಸಂಶ್ಲೇಷಿತ ಎಳೆಗಳು ಇವುಗಳು ಯಾವುದರಿಂದ ಪಡಿತೀವಿ ಅಂದರೆ ಪೆಟ್ರೋ ರಾಸಾಯನಿಕಗಳಿಂದ, ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳಿಂದ ಪಡಿತೀವಿ, ರಾಸಾಯನಿಕಗಳಿಂದ ಪಡಿತೀವಿ. ಇವುಗಳನ್ನು ನಾವು ಸಂಶ್ಲೇಷಿತ ಎಳೆಗಳು ಅಥವಾ ಕೃತಕ ಎಳೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿದ್ರೆ, ಸಂಶ್ಲೇಷಿತ ಎಳೆಗಳನ್ನು ಹಗ್ಗಗಳಿರ್ಬೋದು, ಬಕೆಟ್ಗಳಿರ್ಬೋದು, ಪೀಠೋಪಕರಣಗಳಿರ್ಬೋದು. ಹಗ್ಗಗಳು, ಬಕೆಟ್ಗಳು, ಪೀಠೋಪಕರಣಗಳು, ಸಂಗ್ರಾಹಕಗಳು ಅಂತ ಹೇಳ್ತೀವಿ, ಸಂಗ್ರಾಹಕ. ಮತ್ತು ಹಡಗು, ನೌಕೆ, ಆರೋಗ್ಯ ಸಂರಕ್ಷಣಾ ಉದ್ಯಮಗಳಲ್ಲಿ ಬಳಕೆ ಮಾಡ್ತೀವಿ. ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಸಂಶ್ಲೇಷಿತ ಎಳೆಗಳನ್ನು ಅಂದರೆ ಕೇವಲ ಬಟ್ಟೆಗಳ ತಯಾರಿಕೆ ಅಷ್ಟೇ ಅಲ್ಲದೇ, ಹಗ್ಗ ಅಂತ ಹೇಳ್ತೀವಲ್ಲ, ಸೆಣಬು ಇರ್ಬೋದು, ಹಗ್ಗ ಇರ್ಬೋದು, ವಯರ್ ಅಂತ ಹೇಳ್ತೀವಲ್ಲ ಅವುಗಳಿರ್ಬೋದು, ಬಕೆಟುಗಳು, ಪೀಠೋಪಕರಣಗಳು, ಕುರ್ಚೆ, ಟೇಬಲ್, ಸಂಗ್ರಾಹಕಗಳು ಅಂದರೆ ಬಕೆಟ್ ಇರ್ಬೋದು, ಬ್ಯಾರಲ್ ಇರ್ಬೋದು, ಹಡಗು, ನೌಕೆ, ಆರೋಗ್ಯ ಸಂರಕ್ಷಣಾ ಉದ್ಯಮಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಇವುಗಳನ್ನು ಬಳಕೆ ಮಾಡ್ತೀವಿ. ಯಾವುಗಳು ಅಂದರೆ ಸಂಶ್ಲೇಷಿತ ಎಳೆಗಳು. ಈ ಸಂಶ್ಲೇಷಿತ ಎಳೆಗಳನ್ನು ರಾಸಾಯನಿಕಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀವಿ. ಸಂಶ್ಲೇಷಿತ ಎಳೆಗಳು ನಮಗೆ ಎಲ್ಲಿಂದ ಸಿಕ್ತು, ಪೆಟ್ರೋ ರಾಸಾಯನಿಕಗಳಿಂದ ಸಿಕ್ತು ಅಂತ ನೋಡಿದ್ವಲ್ಲ, ಆ ರಾಸಾಯನಿಕಗಳ ಆಧಾರದ ಮೇಲೆ ಕೆಲವು ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ರೇಯಾನ್, ಪಾಲಿಸ್ಟರ್, ಅಕ್ರಿಲಿಕ್ ಎಂದು ಅವುಗಳನ್ನು ಹೆಸರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಪಾಲಿಮರ್ ಅಂದ್ರೇನು, ಇವುಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ರೇಯಾನ್ ಇರ್ಬೋದು, ಪಾಲಿಸ್ಟರ್ ಇರಬಹುದು, ಅಕ್ರಿಲಿಕ್ ಇರ್ಬೋದು, ಇವುಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವು ಪಾಲಿಮರ್ ಅಂದ್ರೇನು. ಪಾಲಿ ಅಂದರೆ ಅನೇಕ ಅಂತ ಹೇಳ್ತೀವಿ, ಮರ್ ಅಂದರೆ ಘಟಕಗಳು. ಅನೇಕ ಘಟಕಗಳನ್ನು ಕೂಡಿಸಿ ಒಳಗೊಂಡಿದ್ದೇ ಏನು ಅಂದರೆ ಪಾಲಿಮರ್. ಪಾಲಿ ಅಂದರೆ ಅನೇಕ ಅಂತ ಹೇಳ್ತೀವಿ, ಮರ್ ಅಂದರೆ ಘಟಕ ಅಂತ ಹೇಳ್ತೀವಿ. ಅನೇಕ ಘಟಕಗಳನ್ನು ಒಳಗೊಂಡಿದ್ದು ಪಾಲಿಮರ್ ಅಂತ ಹೇಳ್ತೀವಿ. ನೋಡಿ, ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಉಂಟಾಗುವ ದೊಡ್ಡ ಘಟಕ. ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಉಂಟಾಗುವ ದೊಡ್ಡ ಘಟಕಕ್ಕೆ ನಾವೇನಂತೀವಿ ಅಂದರೆ ಪಾಲಿಮರ್ ಅಂತ ಹೇಳ್ತೀವಿ. ಉದಾಹರಣೆ ಹತ್ತಿ ಅಂತ ಹೇಳ್ತೀವಿ, ನೈಸರ್ಗಿಕ ಪಾಲಿಮರ್. ನೈಸರ್ಗಿಕ ಪಾಲಿಮರ್ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ನೈಸರ್ಗಿಕ ಪಾಲಿಮರ್ ಯಾವುದು ಅಂತ ಹೇಳ್ತಾರೆ, ಅದು ಹತ್ತಿ. ಇದರಲ್ಲಿರುವಂಥ ಸೆಲ್ಯುಲೋಸ್ ಅನ್ನುವಂತಹ ಒಂದು ಅಂಶ ಇದೆಯಲ್ಲ, ಇದರಲ್ಲಿ ಗ್ಲೂಕೋಸ್ ಎನ್ನುವಂಥದ್ದಿದೆ. ಅತಿ ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಏನಾಗುತ್ತೆ, ಹತ್ತಿ ಆಗುತ್ತೆ. ಇದು ಒಂದು ನೈಸರ್ಗಿಕ ಪಾಲಿಮರ್ಗೆ ಉದಾಹರಣೆ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟು ರಾಸಾಯನಿಕಗಳ ಆಧಾರದ ಮೇಲೆ ಮಾಡಿದ್ದೀವಲ್ಲ ರೇಯಾನ್, ಇದನ್ನು ನಾವು ಕೃತಕ ರೇಷ್ಮೆ ಅಂತಲೂ ಕರಿತೀವಿ. ಏನಿದು? ಕೃತಕವಾಗಿ ತಯಾರಿಸಲ್ಪಟ್ಟ ರೇಷ್ಮೆ. ಪ್ಯೂರ್ ರೇಷ್ಮೆ ನಮಗೆ ಎದರಿಂದ ಸಿಗುತ್ತೆ? ರೇಷ್ಮೆ ಹುಳುಗಳಿಂದ. ಮೊದಲನೇ ಡೆಫಿನಿಷನ್, ನೈಸರ್ಗಿಕವಾಗಿ ಸಿಗುವಂಥದ್ದು ಪ್ರಾಣಿ ಮತ್ತು
ಸಸ್ಯಗಳಿಂದ ಅಂತ ನೋಡಿದ್ವಲ್ಲ, ಪ್ರಾಣಿಗಳಿಂದ ಉಣ್ಣೆ ಸಿಗುತ್ತೆ, ರೇಷ್ಮೆ ಸಿಗುತ್ತೆ ಅಂತ ಹೇಳಿದೆ ನಾನು. ಹಾಗೆ ಚರ್ಮದಿಂದನೂ ನಾವೇನು ಮಾಡ್ತೀವಿ, ಬಟ್ಟೆಗಳನ್ನು ತಯಾರು ಮಾಡ್ತೀವಿ, ಕೂದಲಿನಿಂದ ಮಾಡ್ತೀವಿ. ಅದೇ ರೀತಿ ಪ್ರಾಣಿಗಳು ಅಂತ ಬಂದಾಗ ರೇಷ್ಮೆ ಹುಳುಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಆ ಹುಳುಗಳು ಏನು ಮಾಡ್ತವೆ ಅಂದರೆ ರೇಷ್ಮೆಯನ್ನು ಸ್ರವಿಕೆ ಮಾಡ್ತಾವೆ. ಅದರಿಂದ ನಾವೇನು ಮಾಡ್ತೀವಿ, ನೂಲನ್ನು ತೆಗೆದು ಎಳೆಯಿಂದ ಬಟ್ಟೆ ಅನ್ನುವಂತಹ ಟಾಪಿಕಲ್ಲಿ ಹಿಂದಿನ ಅಭ್ಯಾಸದಲ್ಲಿ ನೋಡಿದ್ದೀವ, ರೇಷ್ಮೆ ಬಟ್ಟೆಯನ್ನು ನೋಡಿದ್ದೀವ, ಹೌದಾ? ಅದೇ ರೀತಿ ಸಂಶ್ಲೇಷಿತ ಅಂತ ಹೆಡ್ಡಿಂಗ್ ಬಂದರೆ ನಾವು ಕೃತಕ ಅಂತ ಕರಿತೀವಿ ಅಂತ ಆವಾಗಲೇ ಹೇಳಿದ್ದೀನಿ ನಾನು. ಸಂಶ್ಲೇಷಿತ ಅಂದ್ರೇನು? ಕೃತಕ. ರೇಯಾನ್ ಅಂದರೆ ಕೃತಕವಾಗಿ ತಯಾರಿಸಲ್ಪಟ್ಟ ರೇಷ್ಮೆ. ರೇಯಾನ್ ಅಂದರೆ ಏನು ಅಂದರೆ ಕೃತಕವಾಗಿ ತಯಾರಿಸಲ್ಪಟ್ಟ ರೇಷ್ಮೆ. ನೋಡಿ, ಮರದ ತಿರುಳಿನ ರಾಸಾಯನಿಕ ಸಂಸ್ಕರಣೆ ಅಂತ ಹೇಳ್ತೀವಿ. ಮರದ ತಿರುಳಿನ ರಾಸಾಯನಿಕ ಸಂಸ್ಕರಣೆ, ಇದನ್ನು ನಾವೇನು ಮಾಡ್ತೀವಿ, ರೇಷ್ಮೆಯ ಎಳೆಯಂತಹ ಬಟ್ಟೆಯನ್ನಾಗಿ ಮಾಡ್ತೀವಿ. ನೋಡಿ, ಕೃತಕವಾಗಿ ರಾಸಾಯನಿಕ ಸಂಸ್ಕರಣೆ ಮಾಡ್ತೀವಿ. ಸಂಸ್ಕರಣೆ ಏನನ್ನು ಉಪಯೋಗಿಸ್ಕೋತೀವಿ, ಇಲ್ಲಿ ರೇಷ್ಮೆ ಹುಳುಗಳನ್ನು ಉಪಯೋಗಿಸಿಲ್ಲ, ಬಟ್ ನಾವು ಉಪಯೋಗ ಮಾಡಿದ್ಯಾವುದು ಅಂದರೆ ಮರದ ತಿರುಳು ಅಂತ ಹೇಳ್ತೀವಿ. ಇದನ್ನು ಬಳಸಿ ರಾಸಾಯನಿಕಗಳ ಸಂಸ್ಕರಣೆ ಮಾಡಿ ನಾವೇನು ಮಾಡ್ತೀವಿ, ರೇಷ್ಮೆಯ ಎಳೆಯಂತಹ ಬಟ್ಟೆಯನ್ನು ಪಡಿತೀವಿ. ರೇಷ್ಮೆಯ ಎಳೆಯಂತಹ ಬಟ್ಟೆಯನ್ನು ನಾವು ಪಡಿತೀವಿ. ಇದನ್ನು ಕೃತಕ ರೇಷ್ಮೆ ಅಂತ ಕರಿತೀವಿ. ಈ ಕೃತಕ ರೇಷ್ಮೆಯನ್ನು ಮಾಡೋದರಲ್ಲಿ ಕೆಲವು ಮಿಶ್ರಣಗಳನ್ನು ಮಾಡ್ತಾರೆ. ಯಾವುದ್ಯಾವ್ದು ಮಿಶ್ರಣ ಮಾಡ್ತಾರೆ ಅಂದರೆ ಹತ್ತಿಯನ್ನು ಮಿಶ್ರಣ ಮಾಡ್ತಾರೆ. ಕೆಲವೊಮ್ಮೆ ಉಣ್ಣೆಯನ್ನು, ಪ್ರಾಣಿಗಳ ಉಣ್ಣೆಯನ್ನು ಕೂಡ ಏನು ಮಾಡ್ತಾರೆ, ಮಿಶ್ರಣ ಮಾಡಿ ಕೃತಕ ಅಥವಾ ರೇಯಾನ್ ಅಂತ ಹೇಳ್ತೀವಲ್ಲ, ಕೃತಕ ರೇಷ್ಮೆ ಅಥವಾ ರೇಯಾನ್ ಅನ್ನುವಂಥದ್ದನ್ನು ತಯಾರು ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ನೈಲಾನ್. ನೀವು ಕೇಳಿದ್ದೀವ ನೈಲಾನ್ ಬಟ್ಟೆ ಅಂತ. ಏನಿದು? ಇದಕ್ಕೆ ಒಂದು ಸಿಂಪಲಾಗಿ ಒಂದು ಇದನ್ನು ಕೊಟ್ಟಿದ್ದಾವೆ ನೋಡಿ, ಡೆಫಿನೇಷನ್ ಏನಂತ ಅಂದರೆ, ಮೊಟ್ಟ ಮೊದಲು ತಯಾರಿಸಲ್ಪಟ್ಟ ಸಂಪೂರ್ಣ ಸಂಶ್ಲೇಷಿತ ವಸ್ತು. ಸಂಶ್ಲೇಷಿತ ಎಳೆ ಅಂತ ಹೇಳ್ತೀವಿ. ಮೊಟ್ಟ ಮೊದಲಿಗೆ ಸಂಶ್ಲೇಷಿತ ವಸ್ತುಗಳನ್ನು ನೋಡ್ತಾ ಇದ್ದೀವಿ, ಎಳೆಗಳನ್ನು ನೋಡ್ತಾ ಇದ್ದೀವಿ. ಆದರೆ ಪ್ಯೂರ್ ಆಗಿ ಸಂಶ್ಲೇಷಿಸಲ್ಪಟ್ಟದ್ದು ಯಾವುದು ಅಂದರೆ ನೈಲಾನ್ ಅಂತ ಹೇಳ್ತೀವಿ. ಇದು ಯಾವುದರಿಂದ ಬಂತು ಅಂದರೆ ನೀರು, ಗಾಳಿ ಮತ್ತು ಕಲ್ಲಿದ್ದಲಿನಿಂದ. ನೀರು, ಗಾಳಿ ಮತ್ತು ಕಲ್ಲಿದ್ದಲಿನಿಂದ ನಮಗೆ ನೈಲಾನ್ ಸಿಗುತ್ತೆ. ಈ ನೈಲಾನನ್ನು ನಾವು ಏನಕ್ಕೆ ಉಪಯೋಗ ಮಾಡಿದ್ದೀವಿ ಅಂದರೆ, ಅದು ಸಾಕ್ಸ್ ಇರ್ಬೋದು, ಬ್ರಷ್ ಇರ್ಬೋದು, ಬಟ್ಟೆ ಇರ್ಬೋದು, ಇದೆಲ್ಲದಕ್ಕೂ ನಾವೇನು ಮಾಡ್ತೀವಿ, ನೈಲಾನನ್ನು ಬಳಕೆ ಮಾಡ್ತೀವಿ. ಇದರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ, ವಿಶೇಷತೆ ಏನಂದರೆ, ಉಕ್ಕಿನ ತಂತಿಗಿಂತಲೂ ಹೆಚ್ಚು ಬಲಶಾಲಿಯಾಗಿರುತ್ತೆ ಇದರ ಎಳೆ. ನೈಲಾನಿನ ಎಳೆ ಉಕ್ಕಿನ ತಂತಿಗಿಂತಲೂ ಬಲಶಾಲಿಯಾಗಿರುತ್ತೆ. ನೀವು ಪ್ಯಾರಾಶೂಟ್ ನೋಡಿದ್ದೀರಾ? ಪ್ಯಾರಾಶೂಟ್, ಹೌದಾ? ಪ್ಯಾರಾಶೂಟ್ ಅಲ್ಲ, ಪ್ಯಾರಾಶೂಟ್ ಅಂತ ಹೇಳ್ತೀರಲ್ಲ, ಅದನ್ನು ನೋಡ್ತೀರಲ್ಲ, ಅದರಲ್ಲಿ ಎಳೆಗಳಿರ್ತಾವಲ್ಲ, ಹಗ್ಗ ಇರುತ್ತೆ ನೋಡಿ, ಜಗ್ಗೋದಿಕ್ಕೆ, ಇಳಿಯೋದಿಕ್ಕೆ, ಹತ್ತೋದಿಕ್ಕೆ ಒಂದು ಆಧಾರ ಅಂತೇಳಿ ಹಗ್ಗ ಇಟ್ಟಿರ್ತಾರಲ್ಲ, ಅದು ಎದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ನೈಲಾನಿಂದ ಮಾಡಲ್ಪಟ್ಟಿರುತ್ತೆ. ರೇಯಾನ್ ಇರ್ಬೋದು, ನೈಲಾನ್ ಇರ್ಬೋದು. ಇವಾಗ ನೆಕ್ಸ್ಟ್ ಬರುತ್ತೆ ಪಾಲಿಯೆಸ್ಟರ್. ಏನಿದು? ಪಾಲಿಯೆಸ್ಟರ್. ನಾವು ಆಡು ಭಾಷೆಯಲ್ಲಿ ಪಾಲಿಸ್ಟರ್ ಅಂತ ಹೇಳ್ತೀವಿ. ಈ ಪಾಲಿಯೆಸ್ಟರ್ದ ಪೆಟ್ ಅಂತ ನಾವು ಹೇಳ್ತೀವಿ. ಪೆಟ್ನ ವಿಸ್ತೃತ ರೂಪ ಏನು ಅಂದರೆ ಅಕ್ರಾನೋಮಿ ಅಂತ ಇಂಗ್ಲೀಷಲ್ಲಿ ಬಳಸ್ತಾರೆ. ಪೆಟ್ದ ಅಕ್ರಾನೋಮಿ ಏನಂದರೆ ಪಾಲಿ ಈಥೈಲಿನ್ ಟೆರಿಫ್ಯಾಲೇಟ್ ಅಂತ ಹೇಳ್ತೀವಿ. ಪಾಲಿ ಈಥೈಲಿನ್ ಟೆರಿಫ್ಥಾಲೇಟ್. ಪಾಲಿ ಈಥೈಲಿನ್ ಟೆರಿಫ್ಥಾಲೇಟ್ ಇದೆಯಲ್ಲ, ಇದು ಪೆಟ್ನ ಅಕ್ರಾನೋಮಿ ಅಂತ ಹೇಳ್ತಾರೆ. ಕನ್ನಡದಲ್ಲೂ ಅಕ್ರಾನೋಮಿ ಅಂತ ಬಳಸಿಬಿಡ್ತಾರೆ. ವಿಜ್ಞಾನದಲ್ಲಿ, ಗಣಿತದಲ್ಲಿ ನಾವು ಹೆಚ್ಚಾಗಿ ಕನ್ನಡ ಪದಗಳ ಜೊತೆಗೆ ಆಂಗ್ಲ ಭಾಷೆಗಳನ್ನು ನೇರವಾಗಿ ಕೊಟ್ಟು ಬಿಡ್ತಾರೆ. ಎಕಾನಮಿ ಪೆಟ್ದು ಅಂದರೆ ಪಾಲಿ ಈಥೈಲಿನ್ ಟೆರಿಫ್ಥಾಲೇಟ್. ಪಾಲಿ ಈಥೈಲಿನ್ ಟೆರಿಫ್ಥಾಲೇಟ್ ಅಂತ ಹೇಳ್ತೀವಿ. ಪಾಲಿಯೆಸ್ಟರ್ದು ಎಕಾನಮಿ. ಓಕೆನಾ? ಇದಕ್ಕೆ ಉದಾಹರಣೆ ಯಾವುದು ಅಂದರೆ ಟೆರಿಲಿನ್. ಏನಿದು? ಟೆರಿಲಿನ್. ಮತ್ತು ಬಾಟ್ಲಿಗಳು, ಪಾತ್ರೆಗಳು ಪಾಲಿಯೆಸ್ಟರ್ನಿಂದ ರೆಡಿ ಆಗ್ತವೆ. ಪಾಲಿಯೆಸ್ಟರ್ನಿಂದ ಬಟ್ಟೆಗಳು ಕೂಡ ರೆಡಿ ಆಗ್ತವೆ. ಓಕೆನಾ? ನೆಕ್ಸ್ಟ್ ಬರುತ್ತೆ ಅಕ್ರಲಿಕ್ ಅಂತ ಹೇಳಿ. ನೆಕ್ಸ್ಟ್ ಏನು? ಅಕ್ರಲಿಕ್ ಅಂತ ಹೇಳ್ತೀವಿ. ಸ್ವೆಟರ್ ಇರ್ಬೋದು, ಶಾಲುಗಳಿರ್ಬೋದು, ರಗ್ಗುಗಳಿರ್ಬೋದು, ಇವುಗಳೆಲ್ಲವೂ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಅಕ್ರಲಿಕ್ ಎನ್ನುವಂತಹ ಒಂದು ರಾಸಾಯನಿಕದಿಂದ ಮಾಡಲ್ಪಟ್ಟಿದೆ. ಇದು ಒಂದು ಸಂಶ್ಲೇಷಿತ ಎಳೆ ಅಂತ ಕನ್ಸಿಡರ್ ಆಗುತ್ತೆ.
ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸಂಶ್ಲೇಷಿತ ಎಳೆಗಳ ಗುಣಲಕ್ಷಣ ಏನಿದೆ. ಇದರ ಗುಣಲಕ್ಷಣಗಳು ಮೊದಲನೇದಾಗಿ ಬೇಗ ಒಣಗುವಿಕೆ. ಫಾರ್ ಎಕ್ಸಾಂಪಲ್ ಮಳೆಗಾಲ, ತುಂಬ ಬಟ್ಟೆ ಹಸಿ ಇದೆ, ಅದು ಅವಾಗ ನಾವು ಜಾಸ್ತಿ ಎದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ, ಲಘು ಒಣಗಬೇಕು. ಬಟ್ಟೆ ಒಗೆದ ತಕ್ಷಣ ಏನಾಗಬೇಕು, ಲಘು ಒಣಗಬೇಕು, ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ನೆಕ್ಸ್ಟ್ ಬಾಳಿಕೆ, ದೀರ್ಘಕಾಲ ಬಾಳಿಕೆ ಬರಬೇಕು, ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಮತ್ತು ಸುಲಭವಾಗಿ ದೊರೆಯಬೇಕು. ಮತ್ತು ನಿರ್ವಹಣೆ, ಮೇಂಟೆನೆನ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಈಸಿಯಾಗಿರಬೇಕು. ಮನುಷ್ಯನ ಒಂದು ಮೆಂಟಾಲಿಟಿ ಏನಂದರೆ, ಏನಾದರೂ ನೀವು ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹೋದಾಗ ನೀವೇನು ನೋಡ್ತೀರಾ, ನೀವಷ್ಟೇ ಅಲ್ಲ, ಮಾಮೂಲಾಗಿ ಒಬ್ಬ ಮನುಷ್ಯ ಅಂತ ಇದ್ದರೆ ಅವನು ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೋಬೇಕು ಅಂತ ಹೋದರೆ ಅವನು ವಿಚಾರ ಮಾಡೋದೇನು, ಕಡಿಮೆ ಬೆಲೆಗೆ ಸಿಗಬೇಕು, ಭಾಳ ಒಳ್ಳೆ ಕ್ವಾಲಿಟಿದೇ ಸಿಗಬೇಕು, ತುಂಬ ದಿನ ಬರಬೇಕು. ನೋಡಿ, ಕಡಿಮೆ ಬೆಲೆಗೆ ಸಿಗಬೇಕು, ಭಾಳ ಕ್ವಾಲಿಟಿ ಇರಬೇಕು, ತುಂಬ ದಿನ ಬಳಕೆ ಬರಬೇಕು, ಮತ್ತು ಅದು ಮೇಂಟೆನೆನ್ಸ್ ಈಸಿ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು ಸೀರೆ ತೊಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಆ ಸೀರೆ ಕಡಿಮೆ ಬೆಲೆಗೆ ಸಿಗಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ತುಂಬ ದಿನ ಬರಬೇಕು, ಕಲರ್ ಹೋಗಬಾರ್ದು, ಅದು ಹೆವಿ ಅನ್ನಿಸ್ಬಾರ್ದು, ಅದರ ಮೇಂಟೆನೆನ್ಸ್ ಈಸಿ ಇರಬೇಕು. ಈ ಥರ ಎಲ್ಲ ವಿಚಾರ ಮಾಡ್ತೀರಲ್ವಾ, ಈ ಎಳೆಗಳು ಅಂತ ಕನ್ಸಿಡರ್ ಮಾಡಿದಾಗ ನಾನು ಒಂದು ಉದಾಹರಣೆ ತಗೊಂಡೆ, ಹೌದಾ. ಇದೇ ರೀತಿ ಈ ಸಂಶ್ಲೇಷಿತ ಎಳೆಗಳನ್ನು ನಾವು ಏನಕ್ಕೆ ಬಳಸ್ತಾ ಇದ್ದೀವಿ ಅಂದರೆ ಇದರ ಗುಣಲಕ್ಷಣಗಳೇ ಕಾರಣ. ಮೊದಲನೇದೇನಿದೆ, ಬೇಗ ಒಣಗುತ್ತೆ. ಬಟ್ಟೆ ಒಗೆದು ಅಂದರೆ ವಾಶ್ ಮಾಡಿ ಹಾಕಿದಾಗ ಬೇಗ ಒಣಗುತ್ತೆ. ದೀರ್ಘಕಾಲ ಬಾಳಿಕೆ ಬರುತ್ತೆ, ಬೇಗ ಹರಿಯಲ್ಲ. ಬೆಲೆ ಕಡಿಮೆ ಇದೆ, ಚೀಪಾಗಿ ಸಿಗ್ತಾ ಇದೆ, ಸುಲಭವಾಗಿ ಸಿಗುತ್ತೆ, ನಾವೆಲ್ಲೋ ದೂರದಲ್ಲಿ ಹೋಗಿ ತೊಗೊಂಬರ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಿರ್ವಹಣೆ, ಮೇಂಟೆನೆನ್ಸೂ ಕೂಡ ತುಂಬ ಈಸಿ, ಲೈಟ್ ವೇಟ್ ಇರ್ಬೋದು, ಕಂಫರ್ಟೇಬಲ್ ಇರ್ಬೋದು, ಇದನ್ನು ನಾವು ನಿರ್ವಹಣೆ ಅಂತ ಹೇಳ್ತೀವಿ. ಇದೆಲ್ಲದು ಏನು, ಸಂಶ್ಲೇಷಿತ ಎಳೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟು ಪ್ಲಾಸ್ಟಿಕ್ಗಳು. ನೆಕ್ಸ್ಟ್ ಏನು, ಪ್ಲಾಸ್ಟಿಕ್ಗಳು ಅಂತ ಹೇಳ್ತೀವಿ. ಇದರಲ್ಲಿ 2 ವಿಧಗಳನ್ನಾಗಿ ಮಾಡ್ಕೋತೀವಿ. ಪ್ಲಾಸ್ಟಿಕ್ಕನ್ನು 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಥರ್ಮೋಪ್ಲಾಸ್ಟಿಕ್, ಎರಡನೇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಮೊದಲನೇದು ಥರ್ಮೋಪ್ಲಾಸ್ಟಿಕ್, ಎರಡನೇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಪ್ಲಾಸ್ಟಿಕ್ ಅಂದ್ರೇನು, ಡೆಫಿನಿಷನ್ ಕೊಡ್ತಾರೆ ನೋಡಿ. ಇದರ ವ್ಯತ್ಯಾಸನಾದರೂ ಕೇಳ್ತಾರೆ ಎಕ್ಸಾಮಲ್ಲಿ. ಏನಂತ ಕೇಳ್ತಾರೆ, ಪ್ಲಾಸ್ಟಿಕ್ನ ವಿಧಗಳಿದಾವಲ್ಲ ಅವುಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಇಲ್ಲ ಅಂದರೆ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇವುಗಳ ವ್ಯತ್ಯಾಸವನ್ನು ಬರೆ ಅಂತ ಕೇಳ್ಬೋದು. ಇದು ಮುಂದೇನು ನೀವು ಹೈಯರ್ ಕ್ಲಾಸಿಗೆ ಹೋದಾಗ ಈ ಕಾನ್ಸೆಪ್ಟ್ ಬರುತ್ತೆ, ಸ್ವಲ್ಪ ಗಮನ ಕೊಡಿ. ಥರ್ಮೋಪ್ಲಾಸ್ಟಿಕ್ ಅಂದರೆ ಏನು ನೋಡಿ, ಬಿಸಿ ಮಾಡಿ ಸುಲಭವಾಗಿ ರೂಪ ಬದಲಾಯಿಸಬಹುದು. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ನ ಬಳಕೆಯನ್ನು ನಿಷೇಧ ಮಾಡ್ತಾ ಇದ್ದಾರೆ, ಹೌದಾ. ಏನಕ್ಕೆ ಅಂದರೆ ಅದು ಕೊಳೆಯೋದಿಲ್ಲ, ಅದೇನಾಗಲ್ಲ, ಕೊಳೆಯೋದಿಲ್ಲ. ಹಾಗಾಗಿ ಅದನ್ನು ಜಾಸ್ತಿ ಬಳಸಬೇಡಿ, ಪರಿಸರಕ್ಕೆ ಹಾನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಮರುಬಳಕೆ ಮಾಡಬಹುದು. ಏನು ಮಾಡ್ಬೋದು, ಮರುಬಳಕೆ ಮಾಡಬಹುದು, ಮರುಚಕ್ರೀಕರಣ ಮಾಡಬಹುದು ಅಂತ ಹೇಳ್ತೀವಿ. ಆ ರೀತಿ ಮರುಚಕ್ರೀಕರಣ ಮಾಡೋದಕ್ಕೆ ಸಾಧ್ಯ ಆದಂಥದ್ದು ಕೆಲವಷ್ಟಿದೆ, ಅದನ್ನು ಥರ್ಮೋಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಹೇಗೆ ಮರುಚಕ್ರೀಕರಣ ಮಾಡ್ತೀವಿ ಅಂದರೆ, ಈಗ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಮಟೀರಿಯಲ್ ಇದೆ ಅಂತ ತಿಳ್ಕೊಳ್ಳಿ, ಅದನ್ನು ಬಿಸಿ ಮಾಡ್ತೀವಿ, ಅದನ್ನು ಬಿಸಿ ಮಾಡಿ ಮತ್ತೆ ಇನ್ನೊಂದು ರೂಪಕ್ಕೆ ಅದನ್ನು ಬದಲಾಯಿಸ್ತೀವಿ, ಮತ್ತೆ ಅದಕ್ಕೆ ಇನ್ನೊಂದು ರೂಪವನ್ನು ಕೊಡ್ತೀವಿ. ಮೊದಲಿದ್ದಂತಹ ರೂಪವನ್ನು ವಿರೂಪಗೊಳಿಸಿ ಅದನ್ನು ಬಿಸಿ ಮಾಡಿ ಮತ್ತೊಂದು ರೂಪಕ್ಕೆ ಏನು ಮಾಡ್ತೀವಿ ಅಂದರೆ ಅದನ್ನು ಬದಲಾಯಿಸ್ತೀವಿ. ಈ ಥರ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಯಾವುದು ಅಂದರೆ ಥರ್ಮೋಪ್ಲಾಸ್ಟಿಕ್. ಯಾವುದು, ಥರ್ಮೋಪ್ಲಾಸ್ಟಿಕ್. ಉದಾಹರಣೆ ಅಂದರೆ PVC ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದರೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂಥದ್ದು ನೋಡಿ. ಬಿಸಿ ಮಾಡಿ ಸುಲಭವಾಗಿ ರೂಪ ಬರಲು ಸಾಧ್ಯ ಇಲ್ಲದೇ ಇರುವಂಥದ್ದನ್ನು ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಉದಾಹರಣೆ ಬೆಕಲೈಟ್ ಇರ್ಬೋದು, ಮೆಲಮೈನ್ ಇರಬಹುದು. ಇನ್ನು ಇದರ ಗುಣಗಳೇನು, ಪ್ಲಾಸ್ಟಿಕ್ನ ಗುಣಗಳೇನು? ಪ್ಲಾಸ್ಟಿಕ್ಕು ಕ್ರಿಯಾಪಟುವಲ್ಲ. ಪ್ಲಾಸ್ಟಿಕ್ ಏನಲ್ಲ, ಕ್ರಿಯಾಪಟುವಲ್ಲ, ಹಗುರವಾಗಿದೆ. ಪ್ಲಾಸ್ಟಿಕ್ನ ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಅದರ ಗುಣಲಕ್ಷಣೇ ಕಾರಣ. ಗುಣಲಕ್ಷಣಗಳು ಯಾವ್ಯಾವು?
ಮೊದಲನೇದು ಕ್ರಿಯಾಪಟುವಲ್ಲ. ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಅದರಲ್ಲಿ ಹಾಕಿಟ್ಟರೆ ಅದರಲ್ಲಿ ರಿಯಾಕ್ಷನ್ಸ್ ನಡೆಯಲ್ಲ. ನೀವು ರಾಸಾಯನಿಕ ಕ್ರಿಯೆಗಳಂತ ನೋಡ್ತೀವಲ್ಲ, ಅಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯೋದಿಲ್ಲ, ಹಾಗಾಗಿ ಕ್ರಿಯಾಪಟುವಲ್ಲ ಅಂತ ಹೇಳ್ತೀವಿ. ಮತ್ತು ಹಗುರವಾದದ್ದು, ನಾವು ಮೊದಲಿದ್ದಾನು ಏನು ನೋಡ್ತಿದ್ವಿ, ಮನೆಯಲ್ಲಿ ಕೊಡಗಳನ್ನು ನೋಡ್ತಾ ಇದ್ವಿ, ತಾಮ್ರದ ಕೊಡಗಳನ್ನು ನೋಡ್ತಾ ಇದ್ವಿ, ಹೌದಾ? ಇವಾಗ ತಾಮ್ರದ ಕೊಡಗಳು ನೋಡೋದಕ್ಕೆ ಶೋಗಷ್ಟೇ ಸೀಮಿತ ಆಗಿದೆ. ಏನಕ್ಕೆ ಅಂದರೆ ಮೇನ್ ಕಾರಣ ಯಾವುದಂದ್ರೆ ಅದು ಭಾರ ಅಂತ ಹೇಳಿಬಿಟ್ಟು, ಹೌದಾ? ಬಟ್ ಪ್ಲಾಸ್ಟಿಕ್ ಹಾಗಲ್ಲ, ತುಂಬ ಹಗುರ ಇರುತ್ತೆ. ನಾವು ನೀರನ್ನು ಯೂಸ್ ಮಾಡೋದಿರ್ಬೋದು. ಇವಾಗ ನೋಡಿ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇದೆ, ಮಕ್ಕಳಿಗೇನಾಗುತ್ತೆ ತಗೊಂಡು ಹೋಗೋದಕ್ಕೆ ತುಂಬ ವಜ್ಜ ಅಂಥೇಳಿ, ಭಾರ ಅಂಥೇಳಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಯೂಸ್ ಮಾಡ್ತಾರೆ. ಕಾರಣ ಏನು? ಹಗುರ. ಇದರ ಗುಣಲಕ್ಷಣ ಏನು? ಹಗುರವಾಗಿದೆ, ಹೌದಾ? ಬಲಯುತ ಅಂದರೆ ಇದಕ್ಕೆ ತನ್ನದೇ ಆದಂತಹ ಬಲ ಇದೆ, ಹೌದಾ? ಬಲಯುತ ಮತ್ತು ಬಾಳಿಕೆ ಬರುತ್ತೆ. ಪ್ಲಾಸ್ಟಿಕ್ ಏನಾಗುತ್ತೆ, ತನ್ನದೇ ಆದಂತಹ ಲೈಫ್ ಟೈಮ್ ಅಂತ ಹೇಳ್ತೀವಲ್ಲ, ಅದನ್ನು ಹೊಂದಿದೆ. ಪ್ಲಾಸ್ಟಿಕ್ಗಳು ಬಾಳಿಕೆಗಳನ್ನು ಹೊಂದಿವೆ, ಬಾಳಿಕೆ ಬರುತ್ತೆ ಅಂತ ಹೇಳ್ತೀವಿ. ದುರ್ಬಲ ವಾಹಕ, ಈಗ ಫಾರ್ ಎಕ್ಸಾಂಪಲು ನೀವು ನೋಡಿರ್ತೀರ, ವಿದ್ಯುತ್ತಿನ ಉಪಕರಣಗಳನ್ನು ಅದರ ಮೇಲೆ ಏನು ಮಾಡಿರ್ತಾರೆ, ಪ್ಲಾಸ್ಟಿಕ್ ಕೋಟಿಂಗ್ಗಳನ್ನು ಮಾಡಿರ್ತಾರೆ, ಪ್ಲಾಸ್ಟಿಕ್ನ ಹೊದಿಕೆಯನ್ನು ಮಾಡಿರ್ತಾರೆ. ಇದರ ಅರ್ಥ ಏನು? ಅದು ವಿದ್ಯುತ್ತಿನ ದುರ್ಬಲ ವಾಹಕ ಅಂತ ಕನ್ಸಿಡರ್ ಆಗುತ್ತೆ. ಮೇಯ್ನಾಗಿ ಇದರ ಗುಣಗಳೇ ಇದನ್ನು ಜಾಸ್ತಿ, ಯಾವುದನ್ನು, ಪ್ಲಾಸ್ಟಿಕ್ಕನ್ನು ಜಾಸ್ತಿ ಉಪಯೋಗ ಮಾಡೋದಕ್ಕೆ ಕಾರಣಗಳಾಗಿವೆ ಅಂತ ಹೇಳ್ತೀವಿ. ನಾವು ಪ್ಲಾಸ್ಟಿಕ್ ಬಗ್ಗೆ ನೋಡಿದ್ವಿ. ಇನ್ನು 5R ತತ್ವ ಅಂತ ನೋಡ್ತೀವಿ. ಈ ಚಾಪ್ಟರ್ನ ಕೊನೆಯ ಹಂತ 5Rಗಳು ಅಂತ ಹೇಳ್ತೀವಿ. 5R ಅಂದರೆ ಏನು? 5R ತತ್ವ, ಲಾಸ್ಟ್ ಕಾನ್ಸೆಪ್ಟ್ ಯಾವುದು? 5R. 5R ಅಂದ್ರೇನು? 5R ಮೊದಲನೇದಾಗಿ ರೆಡ್ಯೂಸ್. ಆರ್ ಅಂದರೆ ಆಂಗ್ಲ ಭಾಷೆಯ ಅಕ್ಷರದಲ್ಲಿ ಏನು ಲೆಟರ್ಸ್ ಇದ್ವಲ್ಲ, ABCD, ಅದರಲ್ಲಿ ಆರ್ ತಗೋತೀವಿ. 5R ಅಂದರೆ 56 ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. 5R ಇದು ಆಂಗ್ಲ ಭಾಷೆಯ ಅಕ್ಷರ, ಅದನ್ನು 5 ಸಲ ಬರ್ಕೋತೀವಿ ನೋಡಿ. ಮೊದಲನೇದಾಗಿ ರೆಡ್ಯೂಸ್, ಎರಡನೇದು ರೀಯೂಸ್, ಮೂರನೇದು ರೀಪರ್ಪಸ್, ನಾಲ್ಕನೇದು ರೀಸೈಕಲ್, ಐದನೇದು ರೆಫ್ಯೂಸ್ ಅಂತ ಹೇಳ್ತೀವಿ. ರೆಡ್ಯೂಸ್ ಅಂದರೆ ಕನ್ನಡದಲ್ಲಿ ಮಿತ ಬಳಕೆ. ರೆಡ್ಯೂಸ್ ಅಂದರೆ ಕನ್ನಡದಲ್ಲಿ ಮಿತ ಬಳಕೆ. ರೀಯೂಸ್ ಅಂದರೆ ಮರುಬಳಕೆ. ರೀಯೂಸ್ ಅಂದರೆ ಮರುಬಳಕೆ. ರೀಪರ್ಪಸ್ ಅಂದರೆ ಮರು ಉದ್ದೇಶ. ರೀಪರ್ಪಸ್ ಅಂದರೆ ಮರು ಉದ್ದೇಶ. ರೀಸೈಕಲ್ ಅಂದರೆ ಮರುಚಕ್ರೀಕರಣ. ರೆಫ್ಯೂಸ್ ಅಂದರೆ ನಿರಾಕರಣೆ. ರೆಫ್ಯೂಸ್ ಅಂದರೆ ನಿರಾಕರಣೆ ಅಂತ ಹೇಳ್ತೀವಿ. ಮೊದಲನೇದಾಗಿ ಏನು ಹೇಳ್ತಾ ಇದ್ದೀವಿ? ರೆಡ್ಯೂಸ್. ರೆಡ್ಯೂಸ್ ಅಂದ್ರೆ ಏನು? ಮಿತ ಬಳಕೆ. ಏನನ್ನು ಮಿತ ಬಳಕೆ ಮಾಡಬೇಕು? ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಲ್ಲ, ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳನ್ನು ಮಿತವಾಗಿ ಬಳಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀರಿದೆ, ಅದು ಪೈಪ್ ಒಡೆದಿರಬಹುದು, ಅಥವಾ ಅವಶ್ಯಕತೆ ಇಲ್ಲದೇ ಇದ್ದಾಗೂ ಅದನ್ನು ಟ್ಯಾಪ್ ಓಪನ್ ಮಾಡಿ ನಳ ಚಾಲೂ ಮಾಡಿ ಬಿಟ್ಬಿಡ್ಬೋದು. ಆ ಥರ ಮಾಡ್ದೇ ನಾವು ರೆಡ್ಯೂಸ್ ಅಂದರೆ ಮಿತ ಬಳಕೆ ಮಾಡಬೇಕು. ಬಳಕೆಯನ್ನು, ಯೂಸ್ ಅಂದರೆ ಬಳಕೆ, ರೆಡ್ಯೂಸ್ ಅಂದರೆ ಕಡಿಮೆ ಮಾಡೋದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಮಿತ ಬಳಕೆ ಅಂದರೆ ಅವಶ್ಯಕತೆ ಇಲ್ಲದೇ ಇದ್ರೂ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನಾವು ಮಾರ್ಕೆಟಿಗೆ ಹೋಗಿರ್ತೀವಿ, ನಮ್ಮ ಹತ್ರ ದೊಡ್ಡ ಬ್ಯಾಗ್ ಇರುತ್ತೆ ಬಟ್ಟೆದು, ಅದನ್ನು ಬಿಡ್ತೀವಿ. ಏನಾದರೂ ತರಕಾರಿ ತೊಗೊಂಡಾಗ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಕೊಡ್ರಿ ಅಂತ ಕೇಳ್ತೀವಿ, ಹೌದಾ? ಸೊ ಈ ರೀತಿ ಪ್ರತಿಯೊಬ್ಬ ಮನುಷ್ಯನು ದಿನಕ್ಕೆ ಪ್ರತಿಶತ ಇಷ್ಟರಂತೆ ಬಳಸಿದರೆ ಪ್ಲಾಸ್ಟಿಕ್ನ ಬಳಕೆ ತುಂಬಾ ಆಗಿದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಮಿತವಾಗಿ ಬಳಸಬೇಕು. ಕಡಿಮೆ ಬಳಕೆಯ ಅಥವಾ ಕಡಿಮೆ ಮಾಡುವುದು, ಬಳಕೆಯನ್ನು ಕಡಿಮೆ ಮಾಡುವುದು ಅಂದರೆ ಕಡಿಮೆ ಬಳಸುವಿಕೆ ಅಂತ ಹೇಳ್ತೀವಿ. ಕಡಿಮೆ ಬಳಸುವಿಕೆ, ರೆಡ್ಯೂಸ್. ನೆಕ್ಸ್ಟ್ ರೀಯೂಸ್ ಅಂದರೆ ಮರುಬಳಕೆ. ರೀಯೂಸ್ ಅಂತ ಹೇಳ್ತೀವಿ, ಮರುಬಳಕೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡಿದಾಗ ನಮ್ಮ ಲಾಸ್ಟ್ ಕಾನ್ಸೆಪ್ಟ್ ಏನಾಗಿತ್ತು? ಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಮತ್ತು ಥರ್ಮೋ ಪ್ಲಾಸ್ಟಿಕ್ಕನ್ನು ನೋಡಿದ್ವಿ, ಹೌದಾ? ಸೊ ಪ್ಲಾಸ್ಟಿಕ್ಗಳಿಗೆ ಸಂಬಂಧಪಟ್ಟಂತೆ ರೀಯೂಸ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೊಡ ಇರುತ್ತೆ,
ಅದು ಒಡೆದು ಹೋಗ್ಬಿಟ್ಟಿರುತ್ತೆ, ಸೋರುತ್ತಿರುತ್ತೆ. ಅದನ್ನು ಹಾಗೆ ಬಿಡಬಾರ್ದು. ಅದರಲ್ಲಿ ಯಾವುದೋ ಒಂದು ಹೂವಿನ ಸಸಿಯನ್ನು ನೆಡೋದಿರ್ಬೋದು, ಬಳ್ಳಿಯನ್ನು ನೆಡೋದಿರ್ಬೋದು. ಹೌದಾ? ಈ ಥರ ಮತ್ತೊಮ್ಮೆ ಬಳಸೋದು, ಮರುಬಳಕೆ, ಮತ್ತೊಮ್ಮೆ ಬಳಸುವುದು. ಹೌದಾ? ಹಾಳಾದಂತಹ ಪ್ಲಾಸ್ಟಿಕ್, ವಿರೂಪಗೊಂಡಂತಹ ಪ್ಲಾಸ್ಟಿಕ್ಗಳನ್ನು ನೇರವಾಗಿ ಪರಿಸರಕ್ಕೆ ಹಾಕದೇನೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಮತ್ತೊಮ್ಮೆ ಮರುಬಳಕೆ ಅಂತ ಇದೆ. ಹೌದಾ? ಮತ್ತೊಮ್ಮೆ ಬಳಸುವಿಕೆ, ಮತ್ತೊಮ್ಮೆ ಬಳಸುವಿಕೆ. ಹೌದಾ? ನೆಕ್ಸ್ಟ್ ಬರುತ್ತೆ ರೀಪರ್ಪಸ್, ಮರು ಉದ್ದೇಶ. ಇವೆರಡು ಸ್ವಲ್ಪ ರಿಲೇಟೆಡ್ ಇದೆ, ಮರುಬಳಕೆ ಮತ್ತು ಮರು ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಯಾವ ಉದ್ದೇಶಕ್ಕೆ ನಾವು ತಗೊಂಡಿರ್ತೀವಿ, ಒಂದು ಉದಾಹರಣೆ ತಗೊಳ್ಳಿ, ಪ್ಲಾಸ್ಟಿಕ್ ಬಕೆಟ್ ಅಂತ ತಗೊಳ್ಳಿ. ಹೌದಾ? ಅದರ ಉದ್ದೇಶ ಏನು? ನೀರನ್ನು ಸಂಗ್ರಹ ಮಾಡೋದು, ನಮ್ಮ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳೋದು. ಹೌದಾ? ಮೇನ್ ಉದ್ದೇಶ ಏನು? ನೀರನ್ನು ಬಟ್ಟೆ ಒಗೆಯೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು, ನೀರಿನ ಸಂಗ್ರಹಣೆ ಇರ್ಬೋದು. ಇದು ಮೇನ್ ಉದ್ದೇಶ. ಅದು ಒಡೆದು ಹೋದರೆ, ಸ್ವಲ್ಪ ಸಿಳ್ಳಿದ್ರೆ ನೀರು ಹಾಕೋದಕ್ಕಾಗಲ್ಲ. ಹೌದಾ? ಸೊ ಅದನ್ನು ನಾವು ನೇರವಾಗಿ ಡಸ್ಟ್ಬಿನ್ಗೆ ಹಾಕೋದು ಅಥವಾ ಪರಿಸರಕ್ಕೆ ಸೇರಿಸೋದು ಮಾಡಬಾರ್ದು. ಅದರ ಇನ್ನೊಂದು ಉದ್ದೇಶ ಆವಾಗಲೇ ಹೇಳಿದ್ನಲ್ಲ, ಮರುಬಳಕೆ ಅಂತ ಹೇಳಿದ್ವಲ್ಲ, ಸಸಿಗಳನ್ನು ನೆಡೋದಿರ್ಬೋದು ಅಥವಾ ಧಾನ್ಯಗಳನ್ನು ಸಂಗ್ರಹ ಮಾಡೋದಕ್ಕಿರ್ಬೋದು. ಒಣ ಏನು ವಸ್ತುಗಳಿರ್ತಾವಲ್ಲ ಅಂಥವುಗಳನ್ನು ಶೇಖರಣೆ ಮಾಡೋದು ಮತ್ತೊಂದು ಉದ್ದೇಶಕ್ಕೆ. ಮರು ಉದ್ದೇಶ ಅಂದರೆ ಮತ್ತೊಮ್ಮೆ ಬಳಸುವಂತಹ ಉದ್ದೇಶ. ಮೂಲ ಉದ್ದೇಶಕ್ಕೆ ಬದಲಾಗಿ ಮತ್ತೊಂದು ಉದ್ದೇಶಕ್ಕೆ ನಾವೇನು ಮಾಡಬೇಕು? ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಬೇಕು. ರೀಪರ್ಪಸ್ ಅಂತ ಹೇಳ್ತೀವಿ. ಹೌದಾ? ಏನು ಹೇಳುತ್ತೆ? ಮತ್ತೊಂದು ಉದ್ದೇಶಕ್ಕೆ. ಹೌದಾ? ಮತ್ತೊಂದು ಉದ್ದೇಶ, ಮೂಲ ಉದ್ದೇಶಕ್ಕೆ ಹೊರತಾಗಿ, ಮೂಲ ಉದ್ದೇಶದ ನಂತರವೂ ಕೂಡ. ಹೌದಾ? ಮೂಲ ಉದ್ದೇಶದ ಬಳಕೆಯ ನಂತರ ನಾವೇನು ಮಾಡ್ತೀವಿ? ಮೂಲ ಉದ್ದೇಶದ ಬಳಕೆಯ ನಂತರ ಏನು ಮಾಡ್ತೀವಿ? ಮತ್ತೊಂದು ಉದ್ದೇಶಕ್ಕಾಗಿ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಿಕೊಂಡ್ರೆ ಅದು ಏನಾಗುತ್ತೆ? ರೀಪರ್ಪಸ್ ಆಗುತ್ತೆ, ಮರು ಉದ್ದೇಶವಾಗುತ್ತೆ. ಇನ್ನು ನೆಕ್ಸ್ಟ್ ಒನ್ ರೀಸೈಕಲ್ ಅಂತ ಹೇಳ್ತೀವಿ. ರೀಸೈಕಲ್ ಅಂದರೆ ಮರುಚಕ್ರೀಕರಣ. ಏನು ಹೇಳ್ತೀವಿ? ರೀಸೈಕಲ್ ಅಂದರೆ ಮರುಚಕ್ರೀಕರಣ. ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು, ಥರ್ಮೋ ಪ್ಲಾಸ್ಟಿಕ್ಗಳಂತ ನಾವು ಡಿವೈಡ್ ಮಾಡಿದ್ವಲ್ಲ, ಬಿಸಿ ಮಾಡಿ ವಿರೂಪಗೊಳಿಸಿ ನಾವು ಅವುಗಳಿಗೆ ಹೊಸ ರೂಪ ಕೊಡ್ತೀವಿ. ಹೌದಾ? ಸೊ ಅದೇ ಏನು? ಮರುಚಕ್ರೀಕರಣ. ಏನದು? ಮರುಚಕ್ರೀಕರಣ. ಇದ್ದಂತಹ ವೇಸ್ಟ್ ಆದಂತಹ ಪ್ಲಾಸ್ಟಿಕ್ಗಳನ್ನು ನಿರ್ದಿಷ್ಟವಾದ ಉಷ್ಣತೆಯಲ್ಲಿ ಬಿಸಿ ಮಾಡ್ತೀವಿ. ಅವು ಮೆಲ್ಟ್ ಆದಮೇಲೆ ಮೋಲ್ಟನ್ ಸ್ಟೇಟ್ ಅಂತ ಹೇಳ್ತೀವಿ. ಹೌದಾ? ದ್ರವಿಸಿದ ಸ್ಥಿತಿಗೆ ಬಂದ ಮೇಲೆ ಅವುಗಳಿಗೆ ಮತ್ತೊಂದು ರೂಪವನ್ನು ಕೊಡ್ತೀವಿ, ಮತ್ತೆ ಅವುಗಳನ್ನು ಕೂಲ್ ಮಾಡ್ತೀವಿ, ತಂಪು ಮಾಡ್ತೀವಿ. ಆವಾಗ ಅದು ಮರುಚಕ್ರೀಕರಣ. ಏನದು? ಮರುಚಕ್ರೀಕರಣ. ಲಾಸ್ಟ್ ಒನ್ ರೆಫ್ಯೂಸ್, ನಿರಾಕರಣೆ. ಬಹಳ ಬೆಸ್ಟ್ ಇದು. ಏನು? ನಿರಾಕರಣೆ. ಪ್ಲಾಸ್ಟಿಕ್ ಬಳಕೆ ಬೇಡ. ಪ್ಲಾಸ್ಟಿಕ್ಕು ನಾವು ಮಿತ ಬಳಕೆ ಮಾಡಿದರೂ ಅಷ್ಟೇ, ಮರುಬಳಕೆ ಮಾಡಿದರೂ ಅಷ್ಟೇ, ಮರು ಉದ್ದೇಶ ಇದ್ದರೂ ಅಷ್ಟೇ, ಮರುಚಕ್ರೀಕರಣ ಇದ್ದರೂ ಅಷ್ಟೇ, ಹಾನಿಕಾರಕನೇ, ವಿಷಾನೇ. ಅದು ಸ್ವಲ್ಪ ತೊಗೊಂಡು ಅಷ್ಟೇ, ಬಹಳ ತೊಗೊಂಡು ಅಷ್ಟೇ. ಹೌದಾ? ಸೊ ಬೆಟರ್ ನಾವೇನು ಮಾಡಬೇಕು? ಅವಾಯ್ಡ್ ಮಾಡಬೇಕು, ಬೇಡ, ನಾವು ನಿರಾಕರಣೆ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನೇ ತ್ಯಜಿಸಿಬಿಡಬೇಕು. ಇದನ್ನು ನಾವೇನು ಅಂತ ಹೇಳ್ತೀವಿ? ರೆಫ್ಯೂಸ್ ಅಂತ ಹೇಳ್ತೀವಿ, ನಿರಾಕರಣೆ ಅಂತ ಹೇಳ್ತೀವಿ. ಮಕ್ಕಳ, ಈ ಒಂದು ಅಧ್ಯಾಯದಲ್ಲಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಸಂಶ್ಲೇಷಿತ ಎಳೆಗಳನ್ನು ನೋಡಿದ್ವಿ. ಹೌದಾ? ಅವು ಹೇಗೆ ಸಿಗ್ತಾವು ಅಂತ ನೋಡಿದ್ವಿ, ಅವುಗಳ ಬಳಕೆ ಹೇಗೆ ಮಾಡ್ತಾರೆ ಉದಾಹರಣೆಗಳನ್ನು ಕೂಡ ನೋಡಿದ್ವಿ. ಆಮೇಲೆ ಪ್ಲಾಸ್ಟಿಕ್, ಹೌದಾ, ಇದು ಒಂದು ಏನು ಸಂಶ್ಲೇಷಿತ ಎಳೆ. ಹೌದಾ? ಸಂಶ್ಲೇಷಿತ ವಸ್ತು ಅಂತ ಹೇಳ್ತೀವಿ. ಅದರಲ್ಲಿ ವಿಧಗಳನ್ನು ನೋಡಿದ್ವಿ, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಆಮೇಲೆ ಈ ಪ್ಲಾಸ್ಟಿಕ್ ಇರ್ಬೋದು ಅಥವಾ ನೈಸರ್ಗಿಕ ಸ್ವಾಭಾವಿಕ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಲ್ಲ, ಸ್ವಾಭಾವಿಕವಾಗಿ ಸಿಗುವಂಥ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳಂತ ಹೇಳ್ತೀರಲ್ಲ, ಅವುಗಳಾದರೂ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಇದಾದರೂ ಇರ್ಬೋದು. ಇವುಗಳನ್ನು 5R ತತ್ವಕ್ಕೆ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ಕೂಡ ನೋಡಿದ್ದೀವಿ. ಇಂದಿನ ಪಾಠದ ಗೃಹಪಾಠ
ಇವತ್ತಿನ ಕ್ಲಾಸಿನ ಗೃಹಪಾಠ ಏನಪ್ಪ ಅಂದರೆ 5 Rಗಳನ್ನು ವಿವರಣೆ ಮಾಡಿ. 5 Rಗಳನ್ನು ವಿವರಣೆ ಮಾಡಿ. ಧನ್ಯವಾದಗಳು.